ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಕ್ಷರ ಬ್ರಹ್ಮಯೋಗ ಅಧ್ಯಾಯ 8 ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯ ಯಾತ್ಯನ ವೃತ್ತಿಂ ಅನ್ಯಯ ವರ್ತತೆ ಪುನಃ. ಪ್ರಪಂಚದಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಯು ಈ ಇಬ್ಬಗೆಯ ಎರಡು ಬಗೆಯ ಪ್ರಯಾಣವನ್ನು ಮರಣಾನಂತರ ಕೈಗೊಳ್ಳಲೇಬೇಕಾಗಿದೆ. ಶುಕ್ಲಗತಿಯನ್ನು ದೇವಯಾನ ಹೊಂದಿದವನು ಮರುಜನ್ಮವನ್ನು ಪಡೆಯುವುದೇ ಇಲ್ಲ. ಕೃಷ್ಣಗತಿಯಲ್ಲಿ ಚಲಿಸಿದವನು, ಪಿತೃಯಾನದಲ್ಲಿ ಚಲಿಸಿದವನು ಮರುಜನ್ಮವನ್ನು ಹೊಂದಲೇಬೇಕಾಗಿದೆ. ಜೀವಿಸಿರುವಾಗ ಜೀವನದ ಮಾರ್ಗಗಳು ಎರಡು. ಒಂದು ಪ್ರಯೋಮಾರ್ಗ, ಇಂದ್ರಿಯ ಚಾಪಲ್ಯಗೋಸ್ಕರ ಅದಕ್ಕೆ ಬೇಕಾದುದನ್ನೆಲ್ಲ ಅನುಭವಿಸುವವನು. ಇನ್ನೊಂದು ಶ್ರೇಯೋ ಮಾರ್ಗ, ಆತ್ಮದ ಶ್ರೇಯಸ್ಸನ್ನು ಮಾತ್ರ ಬಗೆಯುವವನು, ಇಂದ್ರಿಯಗಳ ವಶವರ್ತಿ ಆಗದೇ ಇರುವವನು. ಇದರಲ್ಲಿ ಪ್ರಯೋಗಾಮಿಯು ಮರುಹುಟ್ಟನ್ನು ಪಡ್ತಾನೆ, ಮರುಜನ್ಮನ ಪಡ್ತಾನೆ. ಶ್ರೇಯೋಗಾಮಿಯು ತನ್ನ ಸಾಧನೆಗೆ ಅನುಸಾರವಾಗಿ ಗತಿಯನ್ನು ಹೊಂದುತ್ತಾನೆ. ಒಮ್ಮೆಲೆ ಮೋಕ್ಷವನ್ನು ಪಡೆಯಲೂಬಹುದು, ಹಲವು ಜನ್ಮಗಳು ಬೇಕಾಗಿ ಬಂದರೂ ಬರಬಹುದು. ಪ್ರಯೋಗಾಮಿಗೆ ಎಂದಿಗೂ ಮೋಕ್ಷವೇ ಇಲ್ಲ. ಹೀಗೆ ಒಂದು ಮೋಕ್ಷಕ್ಕೆ ಹೋಗುವ ಬೆಳಕಿನ ಬಿಳಿಯ ದಾರಿ, ಇನ್ನೊಂದು ಮರಳಿ ಸಂಸಾರಕ್ಕೆ ಬರುವ ಕತ್ತಲಿನ ಕಪ್ಪು ದಾರಿ. ಈ ಎರಡು ದಾರಿಗಳು ಅನಾದಿ ಅನಂತ ಕಾಲದಲ್ಲಿ ಎಲ್ಲ ಜೀವಗಳಿಗೆ ಸಮನಾಗಿ ಇರತಕ್ಕಂತಹ ಒಂದು ವ್ಯವಸ್ಥೆ. ಬೆಳಕಿನ ದಾರಿಯಲ್ಲಿ ಹೋದವನು ಮರಳಿ ಬರುವುದೇ ಇಲ್ಲ, ಕತ್ತಲೆಯ ದಾರಿಯಲ್ಲಿ ಹೋದವನು ಮರಳಿ ಬಂದೇ ಬರುತ್ತಾನೆ. ಹರೇ ಕೃಷ್ಣ.